ಏನಾಯ್ತು ಏನಾಯ್ತು? ಇವ್ರು ಏನ್ ಮಾಡಿದಾರೆ ಗೊತ್ತಾ? ಏನಂತ ಹೇಳಿ ಹೇಳಿ ಕಾಂತಮ್ಮವ್ರೆ, ಏನ್ ಮಾಡಿದಾರ ಅವರು? ಯಾಕೆ ಹೊಡಿತಿದ್ದೀರಾ? ಕಾಂತ ಮತ್ತೆ ಏನಾಯ್ತು? ಯಾಕೆ ಹೊಡೆದ್ರಿ ಅವ್ರಿಗೆ? ಅದನ್ನ ನಾನು ಹೇಳ್ತೀನಿ ಕೇಳಿ, ಅವಳನ್ನೇ ಕೇಳ್ತೀರಾ? ಅದು ನನ್ನ ಹೆಂಡತಿ ಕರೆದು ಪದ್ಮನಾಭನ ನಾನು ಇವ್ರನ್ನ ಕರೆದು ಅನಂತ ಶೈಲ ಪದ್ಮನಾಭ ಅವ್ರ ಹತ್ರ ಮಾತಾಡು ಅಂತ ಹೇಳ್ದೆ. ನನ್ನ ಹತ್ರ ಮಾತಾಡೋದ? ಏನಂತ? ಅದು ಇವಾಗ ಹೇಗೂ ನಮ್ಮ ಯಜಮಾನ್ರು ಬಂದ್ಬಿಟ್ಟಿದಾರಲ್ಲ, ನಾವು ಬೇರೆ ಮನೆ ಮಾಡ್ಕೊಂಡು ಸಂಸಾರ ಮಾಡ್ತೀವಿ, ಅದನ್ನ ಹೇಳಕ್ ಹೋಗು ಅಂದೆ. ಅದಕ್ಕೆ ಇವರು ಅನಂತ ಶಯನ ಪದ್ಮನಾಭ ದೇವ್ರಂತ ಮನುಷ್ಯ, ಆ ಮನುಷ್ಯ ಇರೋ ಮನೆಯಲ್ಲಿ ನಾವಿದ್ರೆ ನಮಗೆ ಪುಣ್ಯ. ಮಾತಿಗೆ ಮಾತು ಬೆಳೆದು ಜಗಳಾಡಿ ಅದು ಇದು ಆಗಿ ಹೊಡೆದ್ಬಿಟ್ಟೆ. ಇಷ್ಟು ಸಣ್ಣ ವಿಷಯಕ್ಕೆ ಜಗಳ ಮಾಡುವಂಥದ್ದೇನಿದೆ? ಇದು ಸಣ್ಣ ವಿಷಯನ ವಿಶಾಲು? ಈ ಮನೆಯಲ್ಲಿ ನಾಳೆ ನಮ್ಮಿಬ್ರಿಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮನ್ನ ಯಾರು ನೋಡ್ಕೊತಾರೆ? ಕಾಂತ ಮತ್ತೆ ನಿಮ್ಗೆ ಈ ಮನೇಲಿ ಏನ್ ಹೆಚ್ಚು ಕಮ್ಮಿ ಆಗುತ್ತೆ? ಏನಪ್ಪ ಕಾರ್ತಿಕೇಯ ಹಿಂಗೆ ಹೇಳ್ಬಿಟ್ಟೆ? ಅಲ್ಲಪ್ಪ, ನೀವಿಬ್ರು 3 ತಿಂಗಳು ಸೇರ್ಬಾರ್ದು ಅಂತ ಇದೆ. ನೀವಿಬ್ರು ನಾವ್ ಈ ಮನೇಲಿ ಇದ್ದಾಗ್ಲೇ ಒಟ್ಟಾಗ್ಬಿಟ್ರೆ ನಮ್ ಜೀವಕ್ಕೆ ಕೂತು ಬರಲ್ಲೇನಪ್ಪ? ಅದಕ್ಕೆ ನೀವಿಬ್ರು ಒಂದಾಗ್ಲಿ ನಾವೇ ಹೊರಗೆ ಹೋಗ್ಬಿಡ್ರೋಣ ಅಂತ ಯೋಚನೆ ಮಾಡಿದ್ವಿ. ಇಷ್ಟು ಒಳ್ಳೆ ಮನ್ಸ ನಿಮ್ದು ಅಲ್ವಾ? ಮತ್ತೆ ಇವನೆಂತ ಕೋಪಿಷ್ಟ ಗೊತ್ತಾ ಮೇಡಮರೇ? ನಾನು ಈ ಮನೆ ಬಿಟ್ಟು ಹೋಗೋಣ ಅಂತಿದ್ದಂಗೆ ಇವನು ನನ್ನ ಕೆನ್ನೆಗೆ ಪ್ರಚಾರದ ಹೊಡೆದ್ಬಿಟ್ಟ. ನಾನು ಸುಮ್ಮನೆ ಬಿಡ್ತೀನ ಮೇಡಮರೇ? ಹೆಣ್ಣಿನ ಮೇಲೆ ದೌರ್ಜನ್ಯ ಆದ್ರೆ ತಡ್ಕೋಬಾರ್ದು. ಹೆಣ್ಣು ಅಬಲೆ ಎಲ್ಲ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ನಾನು ಒಂದು ತಿರುಗಿ ನಟಕತ ಹೊಡೆದೆ ನೋಡಿ. ಅದಕ್ಕೆ ಇವನು ನನಗೆ 2 ಹೊಡೆದ. ನಾನು ಸುಮ್ಮನಿರ್ತೀನ ಮೇಡಮರೇ? ನಂಗೆ ಲಟ 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 ಅಂತ 3 ಹೊಡೆದೆ. ಅದಕ್ಕವನು 4 ಹೊಡೆದ. ನಾನು ಸುಮ್ಮನೆ ಬಿಟ್ಬಿಡ್ತೀನ? 6 ಹೊಡೆದೆ. ಸುಬ್ಬು ಸುಬ್ಬು, ಥ್ಯಾಂಕ್ ಯು ಸೋ ಮಚ್ ಸುಬ್ಬು. ಏನ್ ಮೇಡಮ್ ಇಷ್ಟೊಂದು ಖುಷಿ ಆಗಿದ್ದೀರಾ? ಇನ್ನೇನ್ ಮತ್ತೆ, ಎಂತ ಒಳ್ಳೆ ಐಡಿಯಾ ಮಾಡಿದ್ಯಾ ಸುಬ್ಬು ನೀನು. ಅಲ್ಲ, ಆ ಗ್ರೂಪ್ ಅಲ್ಲಿ ನಾನ್ ಕಳಿಸ್ತಿರೋ ಮೆಸೇಜಸ್ಗೆಲ್ಲ ಅಪ್ಪ ರಿಯಾಕ್ಟ್ ಮಾಡ್ತಾ ಇದಾರೆ. ನಾನ್ ಕಳಿಸ್ತಿರೋ ಜೋಕ್ಸ್ಗೆಲ್ಲ ನಗ್ತಾ ಇದಾರೆ. ನಾನ್ ಕಳಿಸ್ತಿರೋ ಪ್ರತಿ ಒಂದ್ ಮೆಸೇಜ್ಗೂ ಹಾರ್ಟ್ ಸಿಂಬಲ್ ಕಳಿಸ್ತಾ ಇದಾರೆ ಗೊತ್ತಾ? ನಿಜ ಜೀವನದಲ್ಲಿ ನಾನು ಅವ್ರ ಹೃದಯ ಗೆಲ್ಲಕ್ ಆಗ್ತಾ ಇರ್ಬೋದು, ಅವ್ರ ಹೃದಯದಲ್ಲಿ ನನಗ್ ಜಾಗ ಸಿಗ್ತಾ ಇರ್ಬೋದು, ಆದ್ರೆ ಈ ಪ್ರತಿ ಒಂದ್ ಮೆಸೇಜ್ಗೂ ಅವ್ರ ಹಾರ್ಟ್ ಸಿಂಬಲ್ ಕಳಿಸ್ತಿದಾರಲ್ಲ, ಅದನ್ನ ನೋಡಿ ನನ್ನ ಹಾರ್ಟ್ ಅಂತೂ ಕರ್ಗೆ ಹೋಗ್ತಾ ಇದೆ. ಥ್ಯಾಂಕ್ ಯು ಸುಬ್ಬು, ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಥ್ಯಾಂಕ್ ಯು ಸೋ ಮಚ್. ಇರ್ಲಿ. ಅದು ಇರ್ಲಿ ಶ್ರಾವಣಿ ಅಮ್ಮ, ಮಲಗೋ ಟೈಮ್ ಆಯ್ತಲ್ಲ. ಮುಹೂರ್ತಕ್ಕೆ ಇನ್ನು 3 ತಿಂಗಳಿದೆ, ಅದಕ್ಕೆ ಬಂದ್ವಿ. ಸುಬ್ಬು ಪಾಪ, ಶ್ರಾವಣಿಮವರು ಮಲ್ಗೋ ಹೊತ್ತಾಯ್ತು. ಶ್ರಾವಣಿಮ್ಮ, ನಾನು ಆಸ್ಕೊಡ್ತೀನಿ. ಗುಡ್ ನೈಟ್ ಮೇಡಮ್. ಗುಡ್ ನೈಟ್ ಸುಬ್ಬು. ಅಪ್ಪ
ನೀನೇನ್ ಅಮ್ಮನ ಕಡೆ ನೋಡ್ತಿದ್ಯಾ? ಏನಿಲ್ಲಪ್ಪ. ಏನು ಇಲ್ಲ ಅಲ್ಲ, ನೀನ್ ನೋಡಂಗೆ ಇಲ್ಲ, ನೀನ್ ಅಮ್ಮನ ಜೊತೆ ಸೇರಂಗೂ ಇಲ್ಲ. ನಡಿ ಮಲ್ಗೋಣ. ಅಯ್ಯೋ ನೀನು ಇದ್ಯಾವುದು ಹೊಸ ರೂಲ್ಸು? ಹಾ, ಹೊಸ ರೂಲ್ಸ್ ನೀನೇ ಮಾಡಿದ್ದು. ನಾವಿರಂಗಿಲ್ಲ ಅಂದ್ರೆ ನೀನು ಇರಂಗಿಲ್ಲ. ನನ್ನ ಜೊತೆ ತಾನೇ ಮಲಗ್ತಿದ್ಯಾ, ಬಾ. ಸರ್, ನೀವು ವಸತಿ ಶಾಲೆ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಜಾಗ ಫೈನಲ್ ಆದರೆ ನಾನು ಅದು ರಿಜಿಸ್ಟ್ರೇಷನ್ ಕೆಲಸ ಎಲ್ಲ ಮುಗಿಸ್ತೀನಿ. ನನಗೆ ಯಾಕೋ ರಾಮಾಪುರದ ಹತ್ರ ಈ ಶಾಲೆ ಪ್ರಾರಂಭ ಮಾಡಬೇಕು ಅಂತ ಆಸೆ. ಇತ್ತೀಚೆಗೆ ರಾಮಾಪುರ ಯಾಕೋ ನನ್ನನ್ನು ಸೆಳೀತಾ ಇದೆ. ಆಗ್ಲಿ ಅಣ್ಣ, ನೀನು ಹೋಗಿ ಜಾಗ ನೋಡಿ ಫೈನಲ್ ಮಾಡಿದ್ರೆ ಮುಂದಿನ ಕೆಲಸ ಶುರು ಮಾಡೋಣ. ಸರಿ ಸರ್, ನಾನು ಹಾಗಾದರೆ ಪೇಪರ್ಸ್ನಲ್ಲಿ ರೆಡಿ ಮಾಡಿ ಇಡ್ತೀನಿ. ಸರ್, ನಾನು ಬರ್ತೀನಿ ಸರ್. ಅರೆ, ಯಾಕೆ ಎದ್ಬಿಟ್ರಿ? ಕೂತ್ಕೊಳ್ಳಿ. ಇನ್ನೂ ಸ್ವಲ್ಪ ಡಾಕ್ಯುಮೆಂಟ್ಸ್ ಬಗ್ಗೆ ವಿಚಾರ ಮಾಡೋದಿದೆ. ಕಾಫಿ ಕುಡ್ಕೊಂಡು ಹೋಗಿರೋ. ವಂದನಾ, ಅಮ್ಮ ವಂದನಾ, ಕಾಫಿ ತಗೊಂಡ್ ಬಮ್ಮ. ಯಜಮಾನ್ರೆ, ಅರೆ, ನೀನ್ ಯಾಕಮ್ಮ ಬಂದೆ? ಅದು ಯಜಮಾನ್ರೆ, ವಂದನ ಅಕ್ಕ ಅವರು ದೇವಸ್ಥಾನಕ್ಕೆ ಹೋಗೋರೆ. ನಾನೇ ಕಾಪಿ ಮಾಡಿ ತಂದ್ಕೊಡ್ಲಾ? ಆಗ್ಲಮ್ಮ, ನಮ್ ಸಾವಿತ್ರಿ ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳೆ. ಮಾಡ್ಕೊಂಬ. ವಾವ್, ವಾಟ್ ಎ ಸಿಚುವೇಶನ್. ಸಾವಿತ್ರಿ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಮನೆಗೆ ಬಂದಿರೋ ಅತಿಥಿಗಳಿಗೆ ರುಚಿಯಾಗಿ ಕಾಫಿ ಮಾಡಿಕೊಡ್ತಾಳೆ. ಪಾಪ, ನಾನು ಅವಳಿಗೆ ಸಹಾಯ ಮಾಡಬಾರ್ದು.